ಮಾಡುವ ವಿಧಾನ. ಈ ಆಲೂಗಡ್ಡೆಯನ್ನು ತೊಳಿಬೇಕಾಗಿಲ್ಲ, ನೀವು ಕುದಿಸ್ಬೇಕಾಗಿಲ್ಲ. ನೇರವಾಗಿ ಎಣ್ಣೆಯಲ್ಲಿ ಹಾಕಿದರೆ ಸಾಕು, ತುರಿಮಣಿಯಿಂದ ತುರಿದ್ರೆ ಸಾಕು. ನಿಮಗೆ ರುಚಿಕರವಾದ ಚಿಪ್ಸ್ ರೆಡಿ ಆಗುತ್ತೆ. ಹೇಗೆ ಅಂತ ನೋಡಿ. ಇಲ್ಲಿದೆ ನೋಡಿ, ನಾವು ಸ್ವಲ್ಪ ಮಾಡಿದ್ದೀವಿ. ನಾವು ಅಂಗಡಿಗಳಿಗೆಲ್ಲ ಸೇಲ್ ಮಾಡ್ತಿದ್ವಿ. ಇಲ್ಲಿ ತುರಿದು ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇವನಿಗೆ ಎಣ್ಣೆಲಿ ಬಿಡ್ತೀನಿ ನೋಡಿ. ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡ್ತೀವಿ ಫ್ರೆಂಡ್ಸ್. ಡೈರೆಕ್ಟ್ ಅದರಲ್ಲೇ ಹಾಕ್ಬೋದು ಎಣ್ಣೆಲೆ, ಆದರೆ ನಾವು ವಿಡಿಯೋ ಮಾಡೋ ಸಲುವಾಗಿ ಮೊದಲೇ ತುರಿದಿಟ್ಕೊಂಡು ಆಮೇಲೆ ಎಣ್ಣೆಲಿ ಬಿಡ್ತಾ ಇದ್ದೀನಿ. ಗ್ಯಾಸಿನ ಮೇಲಿನ ಮಾಡೋದಕ್ಕಿಂತ ಒಲೆ ಮೇಲೆ ಮಾಡೋದು ಭಾಳ ಬೆಟ್ರ್ ಇದಕ್ಕೆ. ಯಾಕಂದರೆ ಕಂಟಿನ್ಯೂ ಒಲೆ ಉರಿತಾನೇ ಇರಬೇಕು, ಗ್ಯಾಸ್ ವೇಸ್ಟ್ ಆಗಿಬಿಡುತ್ತೆ. ಅಂದರೆ ನಮ್ಮದು ಹಳ್ಳಿ ವಾಡ ಆಗಿರೋದಕ್ಕಿಂತ ಸಿಟಿ ಆಗಿದ್ದರೆ ನಾವು ಗ್ಯಾಸಿನ ಮೇಲೆ ಮಾಡ್ತಿದ್ವಿ. ಏನೋ ನಮ್ಮದು ಹಳ್ಳಿ ಆಗಿರೋದ್ರಿಂದ ಕಡ್ಗಿಗೇನು ಬರ ಇರೋಂಗಿಲ್ಲ ನನಗೆ. ₹5 ಪ್ಯಾಕೆಟು, ₹10 ಪ್ಯಾಕೆಟು ಎಲ್ಲ ಸೇಲ್ ಮಾಡ್ತೀವಿ ಫ್ರೆಂಡ್ಸ್. ನಾವು ಮನೆಯಲ್ಲೇ ಹೋಮ್ ರೆಮಿಡಿ ಇದೆ ನಮ್ಮದು. ನೋಡಿ ಸೌಂಡ್ ಆಲಿ ಹೇಗೆ ಬರ್ತಾ ಇದೆ ಅಂತ. ಮನೆಯಲ್ಲಿ ಕಾಮನ್ ಆಗ್ತಾರೋ ಆಲೂಗಡ್ಡೆಯಲ್ಲಿ ಬರಲ್ಲ ಫ್ರೆಂಡ್ಸ್. ಅದು ಇವು ಆಲೂಗಡ್ಡೆ ಸ್ಪೆಷಲ್ಲಾಗಿ ಚಿಪ್ಸ್ ಮಾಡೋಕ್ಕಂತಾನೆ ಬೇರೆ ಆಲೂಗಡ್ಡೆ ಇದೆ. ಅವನ್ನ ತೊಗೊಂಬಂದು ನಾವು ಮನೆಯಲ್ಲೇ ಮಾಡ್ತೀವಿ ಫ್ರೆಂಡ್ಸ್. ಚಿಪ್ಸ್ ಕರಿಯೋದು, ಪ್ಯಾಕ್ ಮಾಡೋದು, ಮಾರೋದು. ನೋಡಿ ಎಷ್ಟು ಚೆನ್ನಾಗಿದೆ. ಸುಡ್ತಾ ಇದೆ, ಮುರಿದು ತೋರಿಸ್ಬೇಕು ಅನ್ಕೊಂಡ್ರೆ. ನೋಡಿ ಫ್ರೆಂಡ್ಸ್, ಪಾಕೆಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಇದು ₹5 ಪ್ಯಾಕೆಟು, ₹10 ಪ್ಯಾಕೆಟು ಜಾಸ್ತಿ ಇರ್ತವೆ. ಇವು 12 ಗ್ರಾಮ್ ಮಾತ್ರ ಮಾಡಿರ್ತೀವಿ. ಓಕೆ ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.